ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಣ್ಣ ಹೋಟೆಲ್ ಉದ್ಯಮಿಗಳಿಗೆ ಸಿಲಿಂಡರ್ ಸಂಕಷ್ಟವನ್ನ ತಂದೊಡ್ಡಿದೆ. ಕಮರ್ಷಿಯಲ್ ಸಿಲಿಂಡರ್ ಕೊರತೆಯಿಂದ ಆತಂಕ ಹೆಚ್ಚಾಗ್ತಾ ಇದೆ. ಮಧ್ಯಾಹ್ನದವರೆಗೆ ಮಾತ್ರ ಸಿಲಿಂಡರ್ ಸ್ಟಾಕ್ ಇದೆ. ಮಧ್ಯಾಹ್ನದ ನಂತರ ಏನ್ ಮಾಡೋದು ನೋಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾಳೆ ಸಿಲಿಂಡರ್ ಕೊಡ್ತೇನೆ ಅಂತ ಹೇಳಿದ್ದಾರೆ ಏಜೆನ್ಸಿಯವರು. ಬೇರೆ ಕಡೆಯಿಂದ ಸಿಲಿಂಡರ್ ತಂದು ಹೋಟೆಲ್ ಅನ್ನ ನಡೆಸ್ತಾ ಇದ್ದೇವೆ ಅಂತ ಹೇಳಿ ಗಾಯತ್ರಿ ನಗರದ ಹೋಟೆಲ್ನ ಮಾಲೀಕರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಇವಾಗೇನೋ ಇದೆ ಗ್ಯಾಸು, ಮಧ್ಯಾಹ್ನ ತನಕ ಆಗುತ್ತೆ, ಅದಾದ ನಂತರ ಗ್ಯಾಸ್ ಇರೋದಿಲ್ಲ. ಮಧ್ಯಾಹ್ನಕ್ಕೆ ಊಟಕ್ಕೆ ಬರೋರ್ಗೂ ಕೂಡ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಗಾಯತ್ರಿ ನಗರದ ಹೋಟೆಲ್ನಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಅನ್ನೋದರ ಬಗ್ಗೆ ನಮ್ಮ ರಿಪೋರ್ಟರ್ ಸಂಗಮೇಶ್ ವಿವರಿಸಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತಿರುವ ಇರಾನ್ ಇಸ್ರೇಲ್ ನಡೆಯುತ್ತಿರುವ ಯುದ್ಧ ಇವಾಗ ಗ್ಯಾಸ್ಗಳ ಮೇಲೆ ಹೊಡೆತವನ್ನು ಬಿಟ್ಟಿದೆ. ನಾವಿವತ್ತು ಗಾಯತ್ರಿ ನಗರದ ಮೇನ್ ರೋಡ್ನಲ್ಲಿರುವ ಒಂದು ಹೋಟೆಲ್ನಲ್ಲಿ ಇದ್ದೇವೆ. ನೀವು ನೋಡ್ತಿರುವ ದೃಶ್ಯದಲ್ಲಿ 2 ಗ್ಯಾಸ್ ಸಿಲಿಂಡರ್ಗಳನ್ನು ಇದೆ, ಖಾಲಿ ಇದೆ. ಕಳೆದ 2 ದಿನಗಳಿಂದ ಪೂರೈಕೆ ಮಾಡ್ತಾ ಇಲ್ಲ ಅಂತ ಇಲ್ಲಿನ ಮಾಲೀಕರು ಹೇಳ್ತಾ ಇದ್ದಾರೆ. ಈ ಹೋಟೆಲ್ನಲ್ಲಿ ಸುಮಾರು ದಿನಾಲು ಸಾವಿರಾರು ಜನರು ಬಂದು ಇಲ್ಲಿನ ಬ್ರೇಕ್ಫಾಸ್ಟ್ ಅನ್ನ ಮಾಡ್ತಾರೆ. ಟೇಸ್ಟ್ ಆಗಿರುತ್ತೆ ಅಂತ ಕೂಡ ಹೇಳ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಟೇಸ್ಟ್ ಆಗಿರುವ ಫುಡ್ ಅನ್ನ ತಯಾರು ಮಾಡಬೇಕಾದ್ರೆ ಒಂದು ಗ್ಯಾಸ್ ಸಿಲಿಂಡರ್ ಬೇಕಾಗುತ್ತೆ. ಆ ಗ್ಯಾಸ್ ಸಿಲಿಂಡರ್ನ ಕೊರತೆ ಆಗ್ತಾ ಇದೆ ಅನ್ನೋ ಪ್ರತಿಯೊಂದು ಹೋಟೆಲ್ಗಳಲ್ಲಿ ಕಾಣ್ತಾ ಇದೆ. ಹಾಗಾದ್ರೆ ಈ ಹೋಟೆಲ್ನಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಮತ್ತು ಎಷ್ಟು ದಿನದ ಸಮಸ್ಯೆ ಆಗ್ತಾ ಇದೆ, ಏಜೆನ್ಸಿಯವರು ಏನು ಹೇಳ್ತಾ ಇದ್ದಾರೆ ಅಂತ ಇಲ್ಲಿನ ಹೋಟೆಲ್ನವರು ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಗ್ಯಾಸ್ ಸಿಲಿಂಡರ್ 2 ಖಾಲಿ ಇದೆ, ಹೊರಗಡೆ ಇಟ್ಟಿದ್ದೀರಾ, ಎಷ್ಟು ಏಜೆನ್ಸಿಯವರು ಏನು ಹೇಳ್ತಾ ಇದ್ದಾರೆ, ನೀವು ಏನು ಹೇಳಿದ್ದೀರಿ? ಅವರು ನೆನ್ನೆ ಖಾಲಿ ಆಗಿದೆ, ಸ್ಟಾಕ್ ಸಿಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇನ್ನೂ 2 ಡೇಸ್ ಆಗುತ್ತೆ ಅಂತ ಹೇಳ್ತಾರೆ. ಏನು ಮಾಡೋದಾಗುತ್ತೆ, ಹೊಟ್ಟೆಪಾಟು ನಡೆಸ್ಬೇಕಲ್ಲ ಹೋಟ್ಲು, ಅಲ್ಲಿ ಇಲ್ಲಿ ತಂದು ಮಾಡ್ತಾ ಇದ್ದೀವಿ. ನೋಡೋಣ, ಇನ್ನು 2 ಡೇಸ್ ಬಿಡ್ಕೊ ಕೊಡ್ತೀನಿ ಅಂತ ಹೇಳೋರೆ. ಏನೋ ರೈಟ್ ಎಲ್ಲ ಜಾಸ್ತಿ ಆಯ್ತಾ ಇದೆಯಲ್ಲ, ನಾವು ನೋಡಬೇಕು ಏನಾಗುತ್ತೆ ಅಂತ ಮುಂದೆ. ಸರ್, ನಿಮಗೆ ನಿಮ್ಮ ಹೋಟೆಲ್ನಲ್ಲಿ ಎಷ್ಟು ಗ್ಯಾಸ್ ಸಿಲಿಂಡರ್ಗಳನ್ನು ಸ್ಟಾಕ್ ಮಾಡ್ಕೊಂಡು ಇಟ್ಟಿದ್ದೀರಿ? ಸದ್ಯಕ್ಕೆ ನಾವು ಯಾವ ಸ್ಟಾಕ್ ಅದಕ್ಕಿಲ್ಲ, ನಮ್ದು ಏನಿದ್ರೆ ಡೈಲಿ ಯೂಸು ಅಲ್ಲೇ ತಂದು ಅಲ್ಲೇ ಮಾಡೋದು. ನೆನ್ನೆ ಖಾಲಿ ಆಗಿದೆ, ನೆನ್ನೆಯಿಂದ ಅಲ್ಲಿ ಇಲ್ಲಿ ತಂದು ಮಾಡ್ತಾಯಿದ್ದೀವಿ. ನಾವು ನೋಡೋಣ, ನಾಳೆ ಕೊಡ್ತೀನಿ ಅಂತ ಹೇಳೋರೆ, ಏನು ಕೊಟ್ಟರೆ ನೋಡಬೇಕು. ಸರ್, ಇವತ್ತು ಎಷ್ಟು ನಿಮ್ಮ ಅಡುಗೆನ ಒಂದು ಊಟನ ತಯಾರು ಮಾಡೋದಕ್ಕೆ ಬೇಕಾಗಿರುವ ಸಿಲಿಂಡರ್ ಇದೆಯಾ ಸರ್? ಇವತ್ತಿಗೆ ಮಧ್ಯಾಹ್ನವರೆಗೂ ಇದೆ. ಮಧ್ಯಾಹ್ನ ಮೇಲೆ ಏನಾಗುತ್ತೆ ನೋಡಬೇಕು. ಮಧ್ಯಾಹ್ನದವರೆಗೆ ಬರದೇ ಇದ್ದರೆ ನಿಮ್ಮ ಹೋಟೆಲನ್ನು ಕ್ಲೋಸ್ ಆಗುವ ಸಾಧ್ಯತೆ ಇದೆ ಸರ್? ಇಲ್ಲ, ಕ್ಲೋಸ್ಗಿಂತ ಮಾಡೋಕ್ಕಂತ ಹೋಗೋದಿಲ್ಲ. ಬಡವ್ರ ಹೋಟ್ಲಲ್ವ, ಕ್ಲೋಸ್ ಎಲ್ಲಿ ಮಾಡೋಕ್ಕಾಗುತ್ತೆ? ಅಲ್ಲಿ ಇಲ್ಲಿ ತಂದು ಮಾಡಲೇಬೇಕು. ಅವ್ರಿಗೆ ಮನೆಯಲ್ಲಾರ ತಂದು ಮಾಡಲೇಬೇಕು. ಇವಾಗ ಏನು ಮಾಡೋಕ್ಕಾಗುತ್ತೆ? ನಿಮ್ಮ ಹೋಟೆಲಂತೂ ಸ್ಟಾಕ್ ಇಲ್ಲ, ಮಧ್ಯಾಹ್ನದವರೆಗೆ ಇದೆ. ಅದು ಆಮೇಲೆ ಬೇರೆಯವ್ರ ಕಡೆ ಎಲ್ಲಾದರೂ ಒಂದು ಅಡ್ಜಸ್ಟ್ಮೆಂಟ್ ಮಾಡಬೇಕು ಸರ್? ಹೌದೌದು, ನಾವು ಸ್ಟಾಕೆಲ್ಲ ಇಟ್ಕೊಳ್ಳೋಕೆ ಹೋಗೋದಿಲ್ಲ. ನಮ್ಮದೇನಿದೆ ಕಮರ್ಷಿಯಲ್, ಡೈಲಿ 1.5 ಯೂಸ್ ಆಗುತ್ತೆ. ಕಮರ್ಷಿಯಲ್ಲೇ ಇವಾಗ ಅದೇ ಪ್ರಾಬ್ಲಮ್ ಅಲ್ಲ. ಇವಾಗ ಸಣ್ಣದು ಕೇಳಿದ್ರು ಅದು ಸಿಗ್ತಾ ಇಲ್ಲ ಅಂತ ಹೇಳ್ತಾರಲ್ಲ, ಸ್ಟಾಕೇ ಇಲ್ಲ ಅಂತಾರೆ. ಯಾರು ಕೇಳಿದ್ರು ಅದು ಬೇರೆ ಕಾಸ್ಟ್ಲಿ. ಇದಾಗಿತ್ತು ಇಲ್ಲಿನ ಹೋಟೆಲ್ನಲ್ಲಿ ಕೆಲಸ ಮಾಡುವ ಒಂದು ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ನಾನು ಸಂಗಮೇಶ್ ಮಿತ್ರ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.